ಧಿಕ್ಕಾರ ಧಿಕ್ಕಾರ. ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ. ಕರ್ನಾಟಕ ಗ್ರಾಮ ಪಂಚಾಯತಿ ನೌಕರರ ಸಂಘಕ್ಕೆ ಸಿಐಟಿಯು ಜಿಂದಾಬಾದ್. ಸಿಐಟಿಯು ಜಿಂದಾಬಾದ್. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸಂಘಕ್ಕೆ ಕಾರ್ಮಿಕ ಸಂಘಟನೆಗಳು ಜೊತೆಗೆ ಅದಕ್ಕೆ ಬೆಂಬಲಿಸುವುದಕ್ಕಾಗಿ ಅಂತ ಕೇಂದ್ರ ಸರ್ಕಾರವನ್ನು ಬಗ್ಗಿಸಿ ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ತಗೊಳ್ಳಕ್ಕೆ ಸಾಧ್ಯವಾಗಿದೆ. ಇವತ್ತು ಕರ್ನಾಟಕದ ಪ್ರಜಾವತಿ ದೇಶದ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ಜಾರಿ ಮಾಡಲಿಕ್ಕೆ ಹೊರಟಿವೆ. 100 ವರ್ಷದ ಹಿಂದೆ ಅಮೆರಿಕದಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು, ಇದೇ 8 ಗಂಟೆ ಕೆಲಸಕ್ಕಾಗಿ ಫ್ಯಾಕ್ಟರಿಗಳ ಫ್ಯಾಕ್ಟರಿಗಳ ಕಾರ್ಮಿಕರು ಸಂಘಟಿತ ಹೋರಾಟ ನಡೆಸ್ತಾರೆ. ಅಲ್ಲಿ 12 ಗಂಟೆ, ಅದಕ್ಕೆ ಮಿತಿನೇ ಇಲ್ಲ, ಅಷ್ಟು ಟೈಮ್ ದುಡಿಸ್ತಾ ಇದ್ರು. ಅವತ್ತು ಕಾರ್ಮಿಕರಿಗೆ, ಬಹಳ ಕಾರ್ಮಿಕರಿಗೆ ದುಡಿಸ್ತಾ ಇದ್ರು. ಅಂತ ವಿರುದ್ಧ ಅವತ್ತಿನ ಕಾರ್ಮಿಕ ಸಂಘಟನೆಗೆ ಹೋರಾಟ ನಡೆಸಿದ್ರು. ಆ ಹೋರಾಟ ನಡೆಸಿದ ಸಂದರ್ಭದಲ್ಲಿ ಗೋಲಿಬಾರ್ ಮಾಡ್ತಾರೆ ಮಾಲೀಕರು. ಆ ಸಂದರ್ಭದಲ್ಲಿ ರಕ್ತದ ಹೊಳೆ ಹರಿಯುತ್ತದೆ. ಆ ರಕ್ತದ ಹೊಳೆಯಲ್ಲಿ ಹತ್ತಿದಂತ ಈ ಬಟ್ಟೆ ನಮ್ಮ ಇವತ್ತು ಕೆಂಬಾಟವಾಗಿದೆ. ಇವತ್ತು ಇದು ವಿಶ್ವ ಕಾರ್ಮಿಕರಿಗೆ ಒಂದು ಸ್ಫೂರ್ತಿ ಕೊಟ್ಟಂತ ಸಂದರ್ಭ. ಇಡೀ ವಿಶ್ವದಲ್ಲಿ ದುಡಿಯುವ ಜನ ಒಂದಾಗಿರೋದಕ್ಕೆ ಕಾರಣವಾದಂತ ಒಂದು ಘಟನೆ. ಕಳೆದ 2-3 ವರ್ಷಗಳಿಂದ ರೈತ ಚಳವಳಿಗಳು, ಕಾರ್ಮಿಕ ಚಳವಳಿಗಳು ಒಟ್ಟಾಗಿ ಈ ಜನಪರ ಜನ ವಿರೋಧಿ ಕಾನೂನುಗಳ ವಿರುದ್ಧ ಹೋರಾಟವನ್ನು ನಡೆಸಲೇ ಇದ್ದಾರೆ. ಹಾಗಾಗಿ ನಾವು ಸರ್ಕಾರಗಳನ್ನ ಈ ಐಕ್ಯತೆಯಿಂದ ಓಡಿಸಬೇಕಾಗಿದೆ, ಜನ ವಿರೋಧಿ ಕಾನೂನುಗಳನ್ನ ಓಡಿಸಬೇಕಾಗಿದೆ. ಮೊನ್ನೆ ಯಾರೋ ಒಬ್ಬ ಬಹುರಾಷ್ಟ್ರೀಯ ಕಂಪನಿಯ ದೊಡ್ಡ ಎಂಡಿನ ಯಾರೋ L&T ಕಂಪನಿಯ ಸುಬ್ರಹ್ಮಣ್ಯನ್ ಅಂತೇಳಿ ವಾರದಲ್ಲಿ 90 ದಿವಸ ದುಡಿಮೆ ಮಾಡಿಸ್ಬೇಕು ನಾವು ಕಾರ್ಮಿಕರಿಗೆ ಅಂತ. ಅಂದ್ರೆ 12 ಗಂಟೆ ದಿವಸ, 12 ಗಂಟೆ 98 ಗಂಟೆ. ಇಂಥ ಮೂರ್ಖ ಕಾರ್ಪೊರೇಟ್ ಇವತ್ತು ಈ ದೇಶದ ರೈತರು, ಮಹಿಳೆಯರು, ಕಾರ್ಮಿಕರನ್ನ ಅವರು ಮನುಷ್ಯರೇ ಅಲ್ಲ ಹಂಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ವೈಯಕ್ತಿಕ ಬದುಕಿದೆ ಅನ್ನೋದನ್ನೇ ಅವರು ಕನ್ಸಿಡರ್ ಮಾಡ್ತಾ ಇಲ್ಲ. ಅವ್ರಿಗೆ ಏನಿದ್ರು ಉತ್ಪನ್ನ ಆಗ್ಬೇಕು, ದುಡ್ಡು ಬರಬೇಕು, ಅವ್ರು ದೊಡ್ಡ ಶ್ರೀಮಂತರಾಗಬೇಕು. ಈ ಕಾರ್ಪೊರೇಟ್ ಕಂಪನಿಗಳು ಅಂತ ಏನು ಶ್ರೀಮಂತ ಪುರ ಇದ್ದಾರೆ, ಅವ್ರನ್ನ ಒಗ್ಗೂಡಬೇಕು ಅಂದ್ರೆ ಎಲ್ಲ ಶ್ರಮಜೀವಿಗಳ ಸಂಘಟನೆಗಳು ಒಂದಾಗಿ ಹೋರಾಟ ಮಾಡಬೇಕಾಗಿದೆ. ಇದು ಪ್ರಾರಂಭ ಆಗಿದೆ. ನಿಮ್ಗೆಲ್ಲರೂ ಕೂಡ ಶುಭಾಶಯವನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.